ನಮಸ್ಕಾರ. 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 ನಮ್ಮ ಕಡೆ ಎತ್ತಿನ ಬಂಡಿ ಆಟ ಫುಲ್ ಫೇಮಸ್ ರೀ. ಆದ್ರೆ ಈ ಒಂದು ಜಾಗದೊಳಗೆ ಈ ಆಟ ಫುಲ್ ಫೇಮಸ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ರಾಜ್ಯ ವೈವಿಧ್ಯಮಯ ರಾಜ್ಯ ರೀ. ಒಂದೊಂದು ಭಾಗಕ್ಕೂ ಒಂದೊಂದು ರೀತಿಯ ಆಚಾರ ವಿಚಾರ ಸಂಸ್ಕೃತಿ ಬೇರೆ ಬೇರೆನೇ ಆಗಿರ್ತೈತ್ರಿ. ನೀವು ಉತ್ತರ ಕರ್ನಾಟಕ ಕಡೆ ಹೋದ್ರಿ ಅಂದ್ರೆ ಅಲ್ಲಿ ಎತ್ತಿನ ಬಂಡಿ ಮತ್ತು ಟಗರಿನ ಬಡದಾಟ ಫುಲ್ ಫೇಮಸ್ ರೀ. ಹಂಗೆ ನೀವು ಬೆಂಗಳೂರು ಕಡೆ ಹೋದ್ರಿ ಅಂದ್ರೆ ಅಲ್ಲಿ ಹಾರ್ಸ್ ರೈಡಿಂಗ್ ಫುಲ್ ಫೇಮಸ್ ರೀ. ಅದೇ ರೀತಿ ಈ ಒಂದು ಜಾಗದೊಳಗೆ ಅಂದ್ರೆ ಉಡುಪಿ ಮತ್ತು ಮಂಗಳೂರು ಈ ಒಂದು ಜಾಗದೊಳಗೆ ಯಾವ ಆಟ ಫೇಮಸ್, ಅದೇ ಆಟನ ನಾವಿವತ್ತು ನಿಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೀವಿ. ಇವತ್ತು ನಾವು ಬಂದಿರುವಂತದ್ದು ದಕ್ಷಿಣ ಕರ್ನಾಟಕದ ಹೆಮ್ಮೆ ಕ್ರೀಡೆ ಕಂಬಳ. ಕಂಬಳ ಅಂದ್ರೆ ಕೋಣಗಳ ಓಟ. ಅದು ಇದೇ ಜಾಗದಲ್ಲಿ ನಡಿತೈತಿ. ಬಹಳಷ್ಟು ಅದ್ಭುತವಾಗಿರ್ತೈತಿ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೀಗ ನೋಡ್ತಾ ಇರೋದು ದೈವ ಆರಾಧನೆಯ ಒಂದು ದೃಶ್ಯ. ಆ ಒಂದು ಕ್ರೀಡೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ದೈವ ಆರಾಧನೆಯನ್ನು ಮಾಡುವಂತಹ ಇಲ್ಲಿ ಸಂಸ್ಕೃತಿ ಇದೆ. ಬ್ರದರು, ನೀವೀಗ ನೋಡಕತ್ತೀರಿ ಕೋಣಗಳು ಈ ಒಂದು ಅಖಾಡಕ್ಕೆ ಬರುತ್ತಿರುವಂತಹ ಒಂದು ದೃಶ್ಯ. ದೂರ ದೂರದಿಂದ ಬರುವ ಕಾರಣದಿಂದಾಗಿ ಅವರು ವೆಹಿಕಲ್ಗಳಲ್ಲಿ ಕೋಣಗಳನ್ನು ತೊಂಬರ್ತಾರೆ. ಕೋಣಗಳನ್ನ ಮೇಯಿಸೋದಂದ್ರ ಅಷ್ಟು ಸುಲಭದ ಮಾತಲ್ರಿ. ಈಗ ನಮ್ಮೊಟ್ಟಿಗೆ ಆ ಕೋಣಗಳ ಮಾಲೀಕರೇ ಇದ್ದಾರೆ, ಅವ್ರನ್ನ ನಾವು ಕೇಳೋಣ ಅಂತ. ಬರೀ ಸರ್, ಮೊದಲಿಗೆ ನಿಮ್ಮ ಹೆಸರು ಸರ್? ಸುರೇಶ್ ಆಚಾರಿ, ನಿಂಜೂರು ಮುಲ್ಲಗುಡ್ಡೆ. ಎಂತ ಸರ್? ಸುರೇಶ್ ಆಚಾರಿ. ಸುರೇಶ್ ಆಚಾರ್ಯ ಸರ್. ಹೌದು, ಇವತ್ತು ಅವರನ್ನೇ ನಾವು ಕೇಳುವ. ಸರ್, ನಿಮ್ಮ ಕೋಣಗಳನ್ನ ಎಷ್ಟು ದಿನದಿಂದ ಈ ನೀರಿಗೆ ಬಿಡ್ತಾ ಇದ್ದೀರಾ ಸರ್? ಇದೊಂದು 4ನೇ ವರ್ಷ ಇಲ್ಲಿಗೆ 4ನೇ ವರ್ಷ ಸರ್. ಈ ಕಂಬಳ. ಹಾ ಸರ್, ಇವು ಕೋಣಗಳನ್ನು ಮೇಯಿಸುವುದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಸರ್. ಮತ್ತೆ ನೀವು ಎಂತ ಹಾಕ್ತೀರ ಅದಕ್ಕೆ ತಿಂಗಳಿಗೆ? ಎಂತ ಅದಕ್ಕೆ ಬೇಕಾದದ್ದು ಹಾಕುದು, ಉರುಳಿ ಮತ್ತೆ ಕ್ಯಾರೆಟ್, ಉರುಳಿ, ಕ್ಯಾರೆಟ್, ಕುಂಬಳಕಾಯಿ ಮತ್ತೆ ಎಣ್ಣೆ. ಅಂದ್ರೆ ಸರ್, ನೀವು ಚಿಕ್ಕದಿರುವಾಗ ತೊಂಬರ್ತೀರಾ ಸರ್ ಇದನ್ನ? ಸಣ್ಣ ಮರಿಯಿಂದ ತೊಂಬರ್ತಿದ್ದೀರಾ? ಓಕೆ ಸರ್, ಈ ಒಂದು ಸ್ಪರ್ಧೆಯಲ್ಲಿ ಸರ್ ನಿಮ್ಮ ಕೋಣಗಳು ಗೆಲ್ತದ ಅಂತ ಭರವಸೆ ನಿಮ್ಗೆ ಇದೆಯಾ ಸರ್? ಭರವಸೆ ಇಲ್ಲ, ದೇವರ ಕೋಣ ಕಂಬಳ ಅಲ್ಲ, ಇಳಿಸುದು ಹಾಗೆ. ಗೆಲ್ಲಲೇಬೇಕಂತೇನಿಲ್ಲ ಸರ್? ಇಳಿಸುವರು. ಓಕೆ, ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮತ್ತೊಬ್ಬ ಮಾಲೀಕರು ನಮ್ಮೊಟ್ಟಿಗೆ ಇದ್ದಾರೆ, ಅವ್ರನ್ನೂ ಸಹ ಕೇಳುವಂತೆ. ಸರ್, ನಿಮ್ಮ ಹೆಸರು ಸರ್? ಹರಿಶ್ಚಂದ್ರ ಸರ್. ಹರಿಶ್ಚಂದ್ರ ಸರ್, ಎಷ್ಟು ವರ್ಷದಿಂದ ಸರ್ ಈ ಕೋಣಗಳನ್ನು ನೀರಿಗೆ ಬಿಡ್ತಾ ಇದ್ದೀರಾ ಸರ್? ನಾವು ವರ್ಷ ಅಂದ್ರೆ ನಮ್ಮೊಂದು 40 ವರ್ಷ ಆಗ್ಬೋದು. ತಂದೆಯಿಂದಲೇ ಬಂದಿದೆ. ತಂದೆಯಲ್ಲೇ ಸರ್? ಹೌದೌದು. ಇದು ಈಗ ಫಸ್ಟ್ ಟೈಮ್. ನಾವು ಮೊನ್ನೆ ಒಂದು ಕಂಬಳದಲ್ಲಿ ಉಳಿಸಿವಿ. ಅದು ಇಲ್ಲಿ ದೈವದ ಕಂಬಳ. ಇದು ಸ್ವಲ್ಪ ಇಳಿಸಿದ್ರೆಲ್ಲ ಕೋಣಗಳಿಗೆ ಒಳ್ಳೆದಂತೆ, ಅದಕ್ಕೋಸ್ಕರ ನಾವು ಇಲ್ಲಿ ತಕೊಂಡು ಬಂದಿವಿ. ಅಂದ್ರೆ ಸರ್ ಫಸ್ಟ್ ಇಲ್ಲಿ ಇಳಿಸೋದಾ? ಅಂದ್ರೆ ಹೊಸದಾಗಿ ನೀವು ವಸ್ತು ಈ ಸಲ ಅಂದ್ರೆ ಈ ಸಲ ಇಲ್ಲಿ ಇಳಿಸಿ ಮತ್ತೆ ಬೇರೆ ಕಂಬಳ ಅಂದ್ರೆ ಮೊನ್ನೆ ಓಡಿಸಿದ್ವಿ ನಾವು ಮೊನ್ನೆ ಕಂಬಳದಲ್ಲಿ. ಇವತ್ತು ಇದು ದೈವದ ಕಂಬಳ ಅಲ್ವಾ, ಅದಕ್ಕಾಗಿ ತಂದಿದ್ವಿ. ಎಂತ ಸರ್ ಪ್ರೈಸ್ ಬಂತ ಸರ್? ಪ್ರೈಸ್ ಮೊನ್ನೆದು ಬರ್ಲಿಲ್ಲ, ಫಸ್ಟ್ ಟೈಮ್ ಅಲ್ಲ. ಅದಕ್ಕೆ ಮುಂಚೆ ನಮ್ಮ ಹತ್ರ ಜೂನಿಯರ್ ಅಡ್ಡದಿತ್ತು, ಅದರಲ್ಲೆಲ್ಲ ಮೆಡ್ಲ್ ಆಗಿದೆ. ಅಂದ್ರೆ ಸರ್ ಇದಕ್ಕಿಂತ ಬೇರೆ ಕೋಣ ಇತ್ತು, ನಾವು ಸೇಲ್ ಮಾಡಿದ್ವಿ. ಮತ್ತೆ ಸೀನಿಯರ್ ಆದ ನಂತರ ಸೇಲ್ ಮಾಡಿದ್ವಿ. ಅಂದ್ರೆ ಇಲ್ಲಿ ಮನೆಗೆ ಒಂದು ಕೋಣ ಇದ್ದೇ ಇರ್ತದ ಸರ್? ಸಾಧಾರಣ ಒಂದು 20 ವರ್ಷದಿಂದ ಉಂಟು. ತಂದೆಯಿಂದಲೂ ಇತ್ತು, ಆದ್ರೆ ನಾವು ಸ್ವಲ್ಪ ಸಮಯ ಬಿಟ್ಟಿದ್ವಿ. ತಂದೆ ಮತ್ತೆ ಬಿಟ್ಟಿದ್ದು, ನಾವು ಕೂಡ ಮಾಡ್ಲಿಲ್ಲ. ಮತ್ತೆ ನಾವು ತಗೊಂಡು ಬಂದ 20 ವರ್ಷದಿಂದ ಓಡಿಸ್ತಾ ಇದ್ದೀವಿ ಇಲ್ಲಿ. ಅಂದ್ರೆ ಸರ್ ಈ ಒಂದು ಭಾಗದೊಳಗೆ ಸಾಂಸ್ಕೃತಿಕ ಕ್ರೀಡೆ ಸರ್ ಇದು ಅಲ್ವಾ ಸರ್? ಇದು ಗೆಲ್ಲಲೇಬೇಕಂತ ಏನಿಲ್ಲ. ಯೋಗ ಇದ್ರೆ ಸಿಗುತ್ತೆ, ಗೆಲ್ಲುತ್ತೆ, ಪ್ರೈಸ್ ಬರುತ್ತೆ. ಇಲ್ಲಾಂದ್ರೆ ಇಲ್ಲಿ ಭಾಗವಹಿಸುದು ಮೈನ್ ಆಗಿ. ಗೆಲ್ಲಿ ಬಿಡ್ಲಿ ಸೆಕೆಂಡ್ ಸರ್, ಅದ್ರ ಮೊದಲು ಭಾಗವಹಿಸಿ. ಓಕೆ ಸರ್, ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ಒಂದು ಕ್ಷಣಕ್ಕೋಸ್ಕರ ಅದೆಷ್ಟೋ ಜನ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ಆ ಒಂದು ಕ್ಷಣ ಈಗ ಬಂದೇ ಬಿಡ್ತು. ನೀವೀಗ ನೋಡಾಕತ್ತೀರಿ ಕೋಣಗಳು ನೀರಿಗೆ ಪಾದಾರ್ಪಣೆ ಮಾಡುತ್ತಿರುವಂತಹ ಒಂದು ಅದ್ಭುತ ದೃಶ್ಯನ.
ಒಂದು ಕ್ರೀಡೆ ಬಹಳಷ್ಟು ಆತುರದಿಂದ ಕಾಯ್ತಾ ಇದ್ವಿ ನೋಡಲಿಕ್ಕೆ. ಆ ಒಂದು ಕ್ಷಣ ಶುರು ಆಗೇ ಬಿಡ್ತು. ನನ್ನ ಹೆಂಡತಿಗಿರೋ ದೊಡ್ಡ ಡೌಟ್ ಏನು ಗೊತ್ತೇನ್ರಿ, ಕಾನಕ್ಕೆ ಯಾಕೆ ಮೂಗಿಗೆ ದಾರ ಹಾಕ್ಯಾರ, ಕಾನ್ ಯಾಕೆ ಕರ್ರಗದಾವು, ಮತ್ತು ಇನ್ನೊಂದಿಷ್ಟು ಕಾನಕ್ಕೆ ಕೂದಲದಾವು, ಮತ್ತು ಇನ್ನೊಂದಿಷ್ಟು ಕಾನಕ್ಕೆ ಕೂದಲು ಯಾಕಿಲ್ಲ. ಬರೀ ಇದನ್ನ ಕೇಳಕತ್ತಲ್ರಿ. ಮುಂಜಾನೆ ಸುಂಟು ಬರೀ ಇದನ್ನ ಕೇಳಕತ್ತಾಳೆ. ಅದಕ್ಕೆ ಹೇಳದ್ರಿ ದೊಡ್ಡವರು, ಸ್ವಲ್ಪ ಹೊರಗಿನ ಸ್ವಲ್ಪ ನಾಲೆಜ್ ಇರಬೇಕು, ಏನೋ ಒಂದಿಟ್ಟು ತಿಳ್ಕೊಂಡಿರ್ಬೇಕಂತ. ಆದ್ರೆ ಹಂಗಲ್ರಿ, ನಾನೇನು ಬರೀ ಪುಸ್ತಕದಿಂದ ಹುಳ ಆಗಿಬಿಟ್ಟಾಳೆ. ಏನು ಹೇಳೋಣ ಹೇಳ್ರಿ ಇವರಿಗೆ. ಪ್ರತಿಯೊಂದು ಆಟಕ್ಕೂ ಅದರದೇ ಆದಂತಹ ನಿಯಮಗಳಿರ್ತಾವ್ರಿ. ಅದೇ ರೀತಿ ಈ ಆಟಕ್ಕೂ ಸಹ ನಿಯಮಗಳದಾವು. ಅವು ಯಾವ್ಯಾವ ರೀತಿ ಹೆಂಗೆ ಅಂತ ನಾನೀಗ ನಿಮ್ಗೆ ಹೇಳ್ತೀನಿ ಕೇಳ್ರಿ. ಈಗ ನೀವು ನೋಡಕತ್ತೀರಿ ಸ್ಟಾರ್ಟಿಂಗ್ ಪಾಯಿಂಟನ್ನು ನೀವೀಗ ನೋಡಕತ್ತೀರಿ. ಇಲ್ಲಿಂದ ಆ ಕಡೆ ಅಂದರೆ ಅದು ಎಂಡಿಂಗ್ ಪಾಯಿಂಟು. ಈಗ ಜೂಮ್ ಹಾಕಿ ತೋರಿಸ್ತೀನಿ ನೋಡ್ರಿ. ಈ ಒಂದು ಎಂಡಿಂಗ್ ಪಾಯಿಂಟಿಗೆ ಯಾವುದು ಭಾಳಷ್ಟು ಕಡಿಮೆ ಟೈಮಲ್ಲಿ ಕೋನಗಳು ಹೋಗಿ ಆ ಒಂದು ದಂಡೆಯನ್ನು ಮುಟ್ತಾವು, ಆ ಒಂದು ಕೋನ ಜಯಶಾಲಿ ಅಂತ ಈ ಒಂದು ಆಟದ ನಿಯಮ ಆಗಿರ್ತೈತಿ. ಈಗ ನನಗೂ ಮತ್ತು ನಮ್ಮ ಮೇಡಮ್ಗೂ ಒಂದು ಸ್ಪರ್ಧೆ ರೀ. ಈ ಕಡೆ ದಂಡಿ ಒಳಗೆ ನಾನು ಓಡ್ತೀನಿ, ಆ ಕಡೆ ದಂಡಿ ಒಳಗೆ ನಮ್ಮ ಮೇಡಮ್ ಓಡ್ತಾಳೆ. ಯಾರು ಮೊದಲಿಗೆ ಹೋಗಿ ಮುಟ್ತಾರೋ ಅವರಿಗೆ 10,001 ರೂಪಾಯಿ ಬಹುಮಾನ ಐತಿ. ಓಯ್ ಬಾಯಿಲಿ ಇಲ್ಲಿ ಬಾಯಿಲಿ. ನನ್ನ ಜೊತೆ ಓಡಂಗಿಲ್ಲ ಅಂತಂದ್ರೆ ಕೋನ ಜೊತೆ ನೀವು ಓಡ್ಬೇಕು. ಇಲ್ಲ ಓಡ್ಬೇಕು. 1,01,000 ರೂಪಾಯಿ ಬಹುಮಾನ ಐತಿ. ಫಸ್ಟ್ ಬಂದೆ ಅಂದ್ರೆ ಓಯ್ ಬಾಯಿಲಿ. ಹಂಗೆ ಕಾಲು ಎಳಿಬೇಕ್ರೆ ಹಂಗೆ ತಮಾಷೆ ಮಾಡ್ತಿರ್ಬೇಕು ಅವಾಗವಾಗ. ಓಯ್ ಮೇಡಮ್. ನೀವೀಗ ನೋಡ್ತಾ ಇದ್ದೀರಿ ಕೋನಗಳು ಸಜ್ಜಾಗಿ ನಿಂತಿರೋದನ್ನು. ಇನ್ನೇನು ಕೆಲವೇ ಸೆಕೆಂಡಲ್ಲಿ ಈ ಒಂದು ಆಟ ಶುರು ಆಗ್ತೈತಿ. ಆನಂದ ಶೆಟ್ಟನ ಅಮ್ಮಯ್ಯ ಆದ್ಯ ಶೆಟ್ಟನ ಸಬ್ ಜೂನಿಯರ್ ನಂಜೂರು ಪರಮನೆ ಅಮ್ಮಾಯಿ ಆದ್ಯ ಶೆಟ್ಟನ ಸಬ್ ಜೂನಿಯರ್ ವಿಭಾಗದಲ್ಲಿ ಕರಡು ಬಂದು ಪುನಃ ನಿಂಜೂರು ಮಾರ್ನಾಡು ಎಚ್ ನಿವಾಸ ನಾರಾಯಣಾಚಾರ್ಯ ಸಬ್ ಜೂನಿಯರ್ ಮಾರ್ನಾಡು ಎಚ್ ನಿವಾಸ ದಿವಂಗತ ನಾರಾಯಣಾಚಾರ್ಯನ ಸಬ್ ಜೂನಿಯರ್ ವಿಭಾಗದಲ್ಲೂ ಕರಡು ಬಂದು ಪುನಃ ಮಾರ್ನಾಡು ಎಚ್ ಪಿ ನಿವಾಸನ ಪೆಟ್ಟು ಬಾರು ಒಂದು ಮಸ್ತ್ ಅನುಭವಿಸಿನ ಓಟಗಾರಿ ಮೂಡುಬಿಳ್ಳೆ ಕುಕ್ಕುಂದೂರು ಬಸ್ಸಿಗೆ ಕರೆಕ್ಟ್ ಬರೋದಿಲ್ಲ. ಕುಕ್ಕುಂದೂರು ಬಸ್ ಒಂದು ಆದ್ಯತೆ ಕರೆಕ್ಟ್ ಬರೋದಿಲ್ಲ. ಉಳ್ಳೂರು ಕಂದಾವರ ಸೇರಲು ಕರೆಕ್ಟ್ ಬರೋದಿಲ್ಲ. ಕುಕ್ಕುಂದೂರು ಬಸ್ ಸೇರಲು ಕರೆಕ್ಟ್ ಬರೋದಿಲ್ಲ. ಪ್ರಕಾಶ್ ಶೆಟ್ಟನ ಇಷ್ಟೊತ್ತು ನೀವು ಈ ಒಂದು ಕ್ರೀಡೆಯ ಸ್ಟಾರ್ಟಿಂಗ್ ಪಾಯಿಂಟನ್ನು ನೋಡಿದ್ದೀರಿ. ಈಗ ನಾನು ನಿಮಗೆ ಎಂಡಿಂಗ್ ಪಾಯಿಂಟನ್ನು ತೋರಿಸ್ತೀನಿ ನೋಡಿ. ಸಬ್ ಜೂನಿಯರ್ ವಿಭಾಗದಲ್ಲಿ ಕರಡು ಬಂದ ಕೋಟ ಗಿಳಿಯಾರು ಖಂಡಿಕೆರೆ ಉಡುಪಿ ನಯಂಪಲ್ಲಿ ಸುಂದರಿ ಚಂದ್ರಯ್ಯಾಚಾರ್ಯ. ಈ ಒಂದು ಕ್ರೀಡೆಗೆ ಏನು ಬಹುಮಾನ ಇಟ್ಟಿದ್ದಾರೆ ಅಂತ ನೀವು ನನ್ನ ಕೇಳಬಹುದು. ಆದರೆ ಈ ಒಂದು ಕ್ರೀಡೆಗೆ ಬಹುಮಾನ ಇರೋದಿಲ್ಲ. ಇದು ದೈವದ ಕಂಬಳ ಆಗಿರೋದ್ರಿಂದ ಭಾಗವಹಿಸಿದಂಥ ಎಲ್ಲರಿಗೂ ಸಮಾಧಾನಕರ ಬಹುಮಾನವನ್ನು ಕೊಟ್ಟು ಕಳಿಸ್ತಾರ. ಇವತ್ತಿನ ವ್ಲಾಗ್ ಅಂತೂ ಫುಲ್ ಮಜಾ ಐತ್ರಿ. ನಿಮಗೂ ಕೂಡ ಇಷ್ಟ ಆಗಿತ್ತಂತ ಅನ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.